ಮರುದಮಲೈ ಎಂದರೆ ಮುಖ್ಯವಾಗಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಒಂದು ಬೆಟ್ಟ ಮತ್ತು ಅಲ್ಲಿರುವ ಪ್ರಸಿದ್ಧ ಮುರುಗನ್ ದೇವಾಲಯ. ಇದು ಪಶ್ಚಿಮ ಘಟ್ಟಗಳಲ್ಲಿದ್ದು ಆರೋಗ್ಯದಾಯಕ ಸಸ್ಯಗಳಿಂದ ಕೂಡಿದೆ. ಇದರ ಹೆಸರು ಮರುತ ಮತ್ತು ಮಲೈ ಎಂಬ ತಮಿಳು ಪದಗಳಿಂದ ಬಂದಿದೆ. ಕೊಯಮತ್ತೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದ ವಿಶೇಷತೆ ಎಂದರೆ ಮುರುಗನ 7ನೇ ನಿವಾಸವೆಂದು ಪರಿಗಣಿಸಲಾಗಿದೆ. 1200 ವರ್ಷಗಳಷ್ಟು ಹಳೆಯ ದೇವಾಲಯ ಮತ್ತು ಪಂಬಟ್ಟಿ ಸಿದ್ಧರ ಗುಹಾ ದೇವಾಲಯವು ಇಲ್ಲಿದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ನಾವೀಗ ಕೊಯಮತ್ತೂರಲ್ಲಿರುವ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮರುದಮಲೆಯಲ್ಲಿದ್ದೀವಿ. ಈ ದೇವಸ್ಥಾನ ದೇವರನ್ನು ವಂಶಾವಳಿಯವರು ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಒಬ್ಬರೇ ನಿಮಗೆ ಪ್ರತ್ಯಕ್ಷ ಕೊಡ್ತಾರೆ. ಅಷ್ಟೇ ಅದ್ಭುತವಾದ ಬೆಟ್ಟದ ಮೇಲಿರುವಂಥ ದೇವಸ್ಥಾನ ಇದು. ಪ್ರತಿಯೊಬ್ಬರು ಬಂದು ಈ ದೇವಸ್ಥಾನದಲ್ಲಿ ತಮಗೆ ಏನು ಬೇಕೋ ಅದು ಬೇಡ್ಕೊಂಡ್ರೆ ಖಂಡಿತ ತಮ್ಮ ಲೈಫಲ್ಲಿ ನಡೆಯುತ್ತೆ ಅನ್ನೋದು ನಿಜ. ಇದನ್ನು ನಾವು ಅನುಭವಿಸಿದ್ದೀವಿ. ಒಳ್ಳೆಯ ದೇವಸ್ಥಾನ ಇದು. ಷಣ್ಮುಖ ಮುರುಘ ಅವರ 6 ಪಡೆ ದೇವಸ್ಥಾನದಲ್ಲಿ ಇದು 7ನೇ ಪಡೆಯಾಗಿ ಎಲ್ಲ ಭಕ್ತಾದಿಗಳು ಅಂದ್ಕೊಂಡಿದ್ದಾರೆ. ಅದು 7ನೇ ಪಡೆನೂ ನಿಜಾನೇ. ಈ ದೇವಸ್ಥಾನಕ್ಕೆ ತಾವೆಲ್ಲರೂ ಆಗಮಿಸಿ ತಮ್ಮ ಎಲ್ಲ ಕಷ್ಟಗಳಿಗೂ ನಿವೃತ್ತಿ ಪಡೆಯಬೇಕಾಗಿ ವಿನಂತಿ.